ಶುಭವಾಗ್ಲಿ ಶುಭಾಂಶು. ಇಡೀ ವಿಶ್ವದ ಚಿತ್ತ ಈಗ ಬಾಹ್ಯಾಕಾಶದತ್ತ ನೆಟ್ಟಿದೆ. ಇನ್ನೇನು ಕ್ಷಣಗಣನೆ ಶುರುವಾಗಿದೆ. ಎಲ್ಲರೂ ಕೂಡ ತುದಿಗಾಲಲ್ಲಿ ನಿಂತಿದ್ದಾರೆ. ಯಾಕಂತಂದ್ರೆ ಅಂತಹ ಅವಿಸ್ಮರಣೀಯ ದಿನ, ಅವಿಸ್ಮರಣೀಯ ಕ್ಷಣಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿ ಆಗ್ತಾ ಇರುವಂಥದ್ದು. ಶುಭಾಂಶು ಶುಕ್ಲರಿಂದ ಬಾಹ್ಯಾಕಾಶ ಯಾನಕ್ಕೆ ಇನ್ನೇನು ಕ್ಷಣಗಣನೆ ಆರಂಭ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಆಕ್ಸಿಯಂ 4 ಉಡಾವಣೆ ಆಗತ್ತೆ. ಅಮೆರಿಕಾದ ಫ್ಲೋರಿಡಾ ಕೆನಡಿ ಬಾಹ್ಯಾಕಾಶ ಕೇಂದ್ರದಿಂದ ಉಡಾವಣೆಯಾಗತ್ತೆ. ಹಾಗಾಗಿ ಇಡೀ ವಿಶ್ವದ ಚಿತ್ತ ಈಗ ಬಾಹ್ಯಾಕಾಶದತ್ತ ನೆಟ್ಟಿರುವಂಥದ್ದು. ಈಗಾಗಲೇ ಗಗನಯಾನಿಗಳು ಗಗನ ನೌಕೆಯಲ್ಲಿ ಕೂತಾಗಿದೆ. ಎಲ್ಲ ರೆಡಿ, ಆಲ್ ಸೆಟ್ ಆಗಿದೆ. ಕೌಂಟ್ ಡೌನ್ ಶುರುವಾಗಿದೆ ಆಕ್ಸಿಯಂ 4 ಉಡಾವಣೆಗೆ. 41 ವರ್ಷಗಳ ನಂತರ ಭಾರತೀಯರ ಅಂತರಿಕ್ಷ ಯಾನಕ್ಕೆ ಕ್ಷಣಗಣನೆ ಶುರುವಾಗಿದೆ. ಶುಭಾಂಶು ಶುಕ್ಲಾ ಅವರ ಜೊತೆಗೆ 3 ಗಗನಯಾತ್ರಿಗಳು ಕೂಡ ಇರ್ತಾರೆ. 14 ದಿನಗಳ ಅಂತರಿಕ್ಷ ವಾಸ. ಈ ಸಂದರ್ಭದಲ್ಲಿ 60 ರೀತಿಯ ಪ್ರಯೋಗಗಳಾಗತ್ತೆ. ಅದರಲ್ಲಿ ಭಾರತದ ಪರವಾಗಿ 11 ರಿಂದ 12 ಪ್ರಯೋಗಗಳು ಅಂತ ಹೇಳಲಾಗ್ತಾ ಇದೆ. ಬಹಳ ಕುತೂಹಲವನ್ನ ಕೆರಳಿಸ್ತಾ ಇದೆ. ಯಾವ ರೀತಿಯ ಅಧ್ಯಯನ ಆಗತ್ತೆ, ಹೇಗೆಲ್ಲ ಅಧ್ಯಯನ ಆಗತ್ತೆ, ಅದಕ್ಕೆ ಯಾವ ರೀತಿಯ ಸಿದ್ಧತೆಗಳು, ಜೊತೆಗೆ ಈ ಅಧ್ಯಯನದಿಂದ ಭಾರತಕ್ಕೆ ಏನ್ ಲಾಭ, ವಿಶ್ವಕ್ಕೆ ಏನ್ ಸಿಗುತ್ತೆ, ಏನ್ ಲಾಭ, ಬಹಳ ಚರ್ಚೆಗಳು ಕೂಡ ಆಗ್ತಾ ಇದೆ. ಎಸ್, ಈಗ ಸಮಯ 11 ಗಂಟೆ 55 ನಿಮಿಷ. 12 ಗಂಟೆ 1 ನಿಮಿಷಕ್ಕೆ ಸರಿಯಾಗಿ ಆಕ್ಸಿಯಂ 4 ಉಡಾವಣೆಯಾಗತ್ತೆ. ಕೌಂಟ್ ಡೌನ್ ಶುರುವಾಗಿದೆ. ಈಗ ಶುಭಾಂಶು ಶುಕ್ಲಾ ಅವರ ಜೊತೆಗೆ 4 ಗಗನಯಾನಿಗಳು ಅಂತರಿಕ್ಷ ಪ್ರಯಾಣವನ್ನ ಬೆಳೆಸ್ತಾರೆ. 14 ದಿನಗಳ ವಾಸ ಅಲ್ಲಿರುತ್ತೆ. ಸೊ ಇಂತಹ ಸಂದರ್ಭದಲ್ಲಿ ಏನೆಲ್ಲ ವಿಚಾರಗಳ ಪ್ರಯೋಗಗಳ ಆಗತ್ತೆ, ಸೊ ಭಾರತದ ಪರವಾಗಿ ಏನೇನು ಪ್ರಯೋಗಗಳಾಗತ್ತೆ, ಎಲ್ಲ ವಿಚಾರ ಬಹಳ ಕುತೂಹಲವನ್ನ ಕೆರಳಿಸಿರುವಂಥದ್ದು. ಇದರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ದೀವಿ. ಯಾಕಂತಂದ್ರೆ ಈಗಾಗಲೇ ಈ ಒಂದು ಉಡಾವಣೆ ಏನು 6 ಬಾರಿ ಮುಂದೂಡಲ್ಪಟ್ಟಿದೆ ಬೇರೆ ಬೇರೆ ಕಾರಣದಿಂದಾಗಿ. ಸೊ ಈಗ ಕೊನೆಗೂ ಕೂಡ ಆ ಕ್ಷಣ ಬಂದಿರುವಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ಕುತೂಹಲ ಇದೆ, ಜೊತೆಗೆ ಚರ್ಚೆಗಳು ಆಗ್ತಾ ಇದೆ. ಸೊ ಸಿದ್ಧತೆ ಯಾವ ರೀತಿಯಾಗಿತ್ತು, ಈಗ ಉಡಾವಣೆ ಆದ ನಂತರ ಏನೆಲ್ಲ ಪ್ರಯೋಗಗಳಾಗುತ್ತೆ, ಇದ್ರ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಈಗ ಖಗೋಳಶಾಸ್ತ್ರಜ್ಞರಾದಂತಹ AP ಭಟ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರ. AP ಭಟ್ ಅವರೇ, ಎಂತಹ ಐತಿಹಾಸಿಕ ದಿನ, ಐತಿಹಾಸಿಕ ಕ್ಷಣ ಇದು. ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ ಆಕ್ಸಿಯಂ 4 ಉಡಾವಣೆಗೆ. ಸೊ ತಾವಿದನ್ನ ಹೇಗೆ ನೋಡ್ತೀರಿ? ಇದು ಒಂದು ಶುಭಾರಂಭ, ಭಾರತದ ಮಾನವ ಸಹಿತ ಗಗನಯಾನದ ಶುಭಾರಂಭ ಅಂತ ಹೇಳ್ತಾ ಅನಿಸುತ್ತೆ. ಅದು ಅದ್ಭುತ ಕ್ಷಣ. ಯಾಕಂದರೆ ಭಾರತೀಯರೇ ಹಾರಿ ಇಡೀ ಭಾರತೀಯತೆಯನ್ನು ಒಗ್ಗೂಡಿಸಿಕೊಂಡು ಆ 540 ಕಿಲೋಮೀಟರ್ ಎತ್ತರಕ್ಕೆ ಹೋಗಿ ಅಷ್ಟು ದಿವಸ ಎಕ್ಸ್ಪೆರಿಮೆಂಟ್ ಪ್ರಯೋಗಗಳನ್ನು ಮಾಡಿ ಬರುವಂಥದ್ದುಂಟಲ್ಲ, ಅದೊಂದು ನಿಜವಾದ ಶುಭಾರಂಭ. ಇವತ್ತು ನಮ್ಮ ಶುಭಾಂಶು ಶುಕ್ಲ ಅವರು ಹಾರಬೇಕು. ಇಡೀ ಭಾರತೀಯರ ಎಲ್ಲ ಶುಭಾಶಯಗಳು ಅವರಿಗಿದೆ. ಅವರು ಹಾರಿ ಪ್ರಯೋಗ ಮಾಡಿ ಬರಲಿ ಅಂತ ಹೇಳುವಂಥ ಶುಭಾಶಯವನ್ನು ಎಲ್ಲ ಭಾರತೀಯರ ಬಗ್ಗಾಗಿ ಕೇಳ್ಕೊಳ್ತೇನೆ. ಎಸ್, 41 ವರ್ಷಗಳ ಬಳಿಕ ಭಟ್ ಅವರೇ ಇಂತಹ ಒಂದು ಅಂತರಿಕ್ಷ ಯಾನ ಆಗ್ತಾ ಇರುವಂಥದ್ದು ಭಾರತೀಯನಿಂದ. ಸೊ ಮೊದಲ ಬಾರಿಗೆ ರಾಕೇಶ್ ಶರ್ಮಾ ಅವರು 8 ದಿನಗಳ ಕಾಲ
ಅಲ್ಲಿದ್ದು ಪ್ರಯೋಗವನ್ನ ಮಾಡಿದ್ರು, ನಮ್ಮೆಲ್ರಿಗೂ ಕೂಡ ಬಹಳ ಹೆಮ್ಮೆಯ ಸಂಗತಿ ಆಗಿತ್ತು. ಸೊ ಈಗ 41 ವರ್ಷದ ಬಳಿಕ ಈ ರೀತಿಯ ಒಂದು ಉಡಾವಣೆ ಆಗ್ತಾ ಇದೆ, ನಮ್ಮ ಭಾರತೀಯರಿದ್ದಾರೆ, ಪ್ರಯೋಗಗಳಾಗತ್ತೆ. ಸೊ ಏನ್ ನಿರೀಕ್ಷೆ ಮಾಡಬಹುದು ಅಂತೀರಿ? ಹಲವು ನಿರೀಕ್ಷೆಗಳು. ಏನಂದ್ರೆ ವಿಶ್ವ ಮಟ್ಟದಲ್ಲಿ ಭಾರತದ ದಾಪುಕಾಲು ಹೆಜ್ಜೆ, ಗಗನಯಾನದಲ್ಲಿ ಈ ರೀತಿಯ ದಾಪುಕಾಲು ಹೆಜ್ಜೆ ಇಸ್ರೋದ ಒಂದು ಅದ್ಭುತ ಪ್ರಯೋಗಗಳ ಒಂದು ಫಲಿತಾಂಶ ಇದು. ನಮ್ಮ ದಾಪುಕಾಲು ಹೆಜ್ಜೆ ವಿಶ್ವ ಮಟ್ಟದಲ್ಲಿ ಭಾರತ ಅಂದ್ರೆ ಏನು? ಕರೆಕ್ಟ್. ನಮ್ಮ ಗಗನಯಾನಿಗಳು ಅಂತಾರಾಷ್ಟ್ರೀಯ ಸ್ಪೇಸ್ ಸ್ಟೇಷನ್ ಇದೆಯಲ್ಲ, ISS, ಅಲ್ಲಿಗೆ ಹೋಗಿ ಅಲ್ಲಿ ಕುಳಿತು ಭಾರತೀಯತೆಯ ಎಕ್ಸ್ಪೆರಿಮೆಂಟ್ ಮಾಡುವಂಥದ್ದು ಒಂದು ಅದ್ಭುತ ಕ್ಷಣ ಇದು. ಹೌದು, ರಾಕೇಶ್ ಶರ್ಮರು ಹಾರಿದ್ದು ಒಂದು ತುಂಬ ಒಳ್ಳೆಯ ಒಂದು ಸಮಯ ಆಗಿತ್ತದು. ಅಲ್ಲಿಂದ ಇತ್ತೀಚೆಗೆ ಯಾಕಾಗಲಿಲ್ಲ ಅಂದರೆ ಇಸ್ರೋ ಅಷ್ಟು ಗಟ್ಟಿಯಾಗಿ ಹೆಜ್ಜೆ ಇಟ್ಟು ನಾವು ರೆಡಿಯಾಗಿ ಹಾರ್ತಾ ಇದ್ದೇವೆ, ನಾವು ಸಹ ವಿಶ್ವ ವಿಜ್ಞಾನದಲ್ಲಿ, ಗಗನಯಾನದಲ್ಲಿ, ವಿಶ್ವ ಆಕಾಶ ಅಧ್ಯಯನದಲ್ಲಿ ನಾವೆಲ್ಲ ರೀತಿಯಲ್ಲೂ ಸಮರ್ಥರು ಅಂತ ಹೇಳಿ ತೋರಿಸ್ತಾ ಇದೆ ಭಾರತ. ಎಸ್, ನಿಜ. ಬರ್ತೀನಿ ಭಟ್ ಅವರೇ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.